ಯುದ್ಧದ ಪ್ರಸಂಗದ ಅಂದ್ರೆ ಮುಖ್ಯವಾಗಿ ಇಂದ್ರಜಿತ್ತನ್ನ ಸಂಹಾರ ಮಾಡಿದ ಪ್ರಸಂಗ ಬಂತು. ಇಂದ್ರಜಿತ್ ರಾವಣನಿಗೆ ಒಂದು ದೊಡ್ಡ ನಿರೀಕ್ಷೆ ಆಗಿದ್ದ, ನನಗೆ ಗೆಲುವನ್ನು ತರಿಸ್ಕೊಡ್ತಾನೆ ಅಂತ. ಆದ್ರೆ ಅದು ಯಾವ ಮಟ್ಟಕ್ಕೂ ಕೂಡ ಅವನ ನಿರೀಕ್ಷೆಯನ್ನು ಮುಟ್ಲಿಲ್ಲ. ಆದ್ರಿಂದಾಗಿ ಅವನಿಗೆ ಸ್ವಲ್ಪ ಕಸಿವಿಸಿವಾಯಿತು, ನಿರಾಶೆವಾಯಿತು. ಇಡೀ ಲಂಕೆಯೇ ಕುಸಿದು ಬಿತ್ತು ಅನ್ನೋದನ್ನ ಹೇಳಿದ್ರು. ಕಲ್ಲೋಲ ಕಲ್ಪೈಹಿ, ತೃತೀಯ ವಿಭಕ್ತಿ ಬಹುವಚನ, ಕರಿಭಿಹಿ ಪುಲ್ಲಿಂಗ ತೃತೀಯ ಬಹು, ಕರಿ ಕರಿಣೌ ಕರಿಣಃ ಅಂತ ಶಬ್ದ ನಕಾರ ಅಂತ, ಪರೀತಃ ತಪ್ರತ್ಯಯ ಅಂತ ಶಬ್ದ, ಸಾರಿ ಇಲ್ಲ ಕರೆಕ್ಟ್ ಇದೆ, ಪರೀತಃ ತಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ತು ಅಂಗತ್ ತ್ವಂಗತ್ ಅದು ಒಂದೇ ಶಬ್ದ, ತ್ವಂಗತ್ತರಂಗಾಭ ತುರಂಗ ತುಂಗ ಅಂತ. ಓಲಾಡುವ ಅಲೆಗಳ ಬೆಳಕಿನ ವ್ಯವಸ್ಥೆಗೆ ತುಂಬುವಂಥದ್ದು ಅಂತ. ಯಾಕೆ ಬಂದೋದ್ರಿ? ಅದಾಗಿಲ್ಲ ಶ್ಲೋಕ, ಅಂದ್ರೆ ಪದ ಪರಿಚಯ ಆಗಿಲ್ಲ. ಹಿಂದಿನ ಶ್ಲೋಕ ಆಗಿಲ್ಲ. ಪಾಠ ಆಗಿದೆ, ಶ್ಲೋಕದ ಪದ ಪರಿಚಯ ಆಗಿರ್ಲಿಲ್ಲ ಅಷ್ಟೇ. ರಥಾಖ್ಯ ಯಾದೋಭರಿತಃ ಮತ್ತೆ ಪ್ರತ್ಯಯ ಅಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕವಚನ, ಅಭಿಪೇದೆ ಪದಲ್ಗತೌ ಲಿಟ್ ಪ್ರಥಮ ಏಕ, ಅಭಿ ಉಪಸರ್ಗ, ಪೇದೆ ಪೇದಾತೆ ಪೇದಿರೆ ಅಂತ ರೂಪ ಆಗುತ್ತೆ. ಬಲಾರ್ಣವಃ ಬಲಾರ್ಣವಃ ಸಮುದ್ರ ಅಂತ ಅರ್ಥ, ಬಲದ ಸಮುದ್ರ ಅಂತ, ಸೇನೆಯ ಸಮುದ್ರ ಅಂತ, ಪುಲ್ಲಿಂಗ ಪ್ರಥಮ ಏಕ. ರಾಘವ ಬಾಡಬಾಗ್ನಿಂ, ರಾಘವನೆಂಬ ಕಡಲಿನ ನಡುವಿನ ಕಿಚ್ಚಿನಂತೆ ಇರುವ, ಅಂದ್ರೆ ಇದೊಂದು ಉಪಮೇಯ ರೂಪದಲ್ಲಿ, ಅಂದ್ರೆ ಉಪಮೇಯ ಅನ್ನೋದಕ್ಕಿಂತ ರೂಪಕ, ನೇರ ರಾಘವನನ್ನೇ ಕಡಲ ಕಿಚ್ಚು ಅಂತ ಕರಿತಾ ಇದ್ದಾರೆ. ಕಡಲ ಕಿಚ್ಚು ಕಡಲಿನಿಂದ ಆರಿ ಹೋಗುವುದಿಲ್ಲ, ಕಡಲನ್ನು ಇನ್ನಷ್ಟು ಸುಟ್ಟು ಅದರ ನೀರು ಆಗಸಕ್ಕೆ ತೆರಳುವಂತೆ ಮಾಡುತ್ತೆ. ಸೂರ್ಯ ಒಂದಿಷ್ಟು ತಗೊಂಡು ಹೋಗ್ತಾನೆ, ಬಾಡಬಾಗ್ನಿ ಒಂದಿಷ್ಟು ಸುಟ್ಟು ನೀರನ್ನ ಮೋಡಕ್ಕೆ ತುಂಬಿಸುತ್ತೆ. ಮೋಡ ಇದ್ರೂ ಕೂಡ ನೀರು ಆಗಸಕ್ಕೆ ಇರುವ ಕೆಲಸದಲ್ಲಿ ಬಾಡಬಾಗ್ನಿಯ ಕೆಲಸವೂ ದೊಡ್ಡದು. ದ್ವಿತೀಯ ವಿಭಕ್ತಿ ಏಕವಚನ. ಸರಿ, ಮುಂದೋಗ್ಲಿ ಮುಂದಿನ ಶ್ಲೋಕಕ್ಕೆ. ಭೂಷಣ್ ಅವರು ಹೇಳಿ. ಜಾಜ್ವಲ್ಯಮಾನೋಜ್ವಲ ಹೇತಿ ಲೀಲೋ, ಜಾಜ್ವಲ್ಯಮಾನೋ ಜ್ವಲಹೇತಿ ಲೀಲೋ, ಜಾಜ್ವಲ್ಯಮಾನೋ ಜ್ವಲಹೇತಿ ಲೀಲೋ, ಧೂಮಾಯಮಾನೋದ್ಧತ ಧೂಳಿ ಧೂಮ್ನಃ ಧೂಮ್ರಃ, ಧೂಮಾಯಮಾನೋದ್ಧತ ಧೂತಿ ಧೂಲಿ ಭೂಮೋ ಭೂಮ್ನಃ ಧೂಮ್ರಃ, ಭೂಮ್ರಃ, ವಿಸೃತ್ವರ ಸೈನ್ಯ ಮಹೌಘ ಸಂಘ, ವಿಸ್ತೃತ್ವರ ಸೈನ್ಯವ ದೈತ್ಯ ಸಂಘ. ಬೈಕ್ ಮೇಲೆ ಇದ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇರ್ಲಿ ಸಾಂವರ್ತಕೋ ವಹ್ನಿರಿವೋ ದದೀಪಿ, ಸಾವರ್ಧಕೋ ವಹ್ನಿ ರಿವೋ ದದೀಪಿ, ವಿವೋಢಧೀದಿಪಿ. ಜ್ವಾಜ್ವಲ್ಯಮಾನೋಜ್ವಲ ಹೇತಿ ಲೀಲಃ, ರಾಮಚಂದ್ರ ಹೇಗಿದ್ದ ಅನ್ನೋದನ್ನ ವರ್ಣನೆ ಮಾಡ್ತಾ ಉತ್ಕೃಷ್ಟವಾಗಿ
ಉಜ್ವಲವಾಗಿ ಉರಿಯುತ್ತಿರುವಂತಹ ಹೇತಯ. ಹೇತಯ ಅಂದ್ರೆ ಆಯುಧಗಳು. ಅವುಗಳಿಂದ ಅವುಗಳನ್ನ ಬಳಸಿ ಲೀಲಾ ಅಂದ್ರೆ ಅನಾಯಾಸ ಅಂತ ಅರ್ಥ. ಅನಾಯಾಸವಾದ ರೀತಿಯಲ್ಲಿ ಆಯುಧಗಳನ್ನು ಎದುರಿಸುವ ಬೆಂಕಿಯಂತೆ. ಜಾಜ್ವಲ್ಯಮಾನ, ಅತ್ಯಂತ ಹೆಚ್ಚಿನ ಬೆಳಕಿನಿಂದ ಸುಡುವ ಶಕ್ತಿಯಿಂದ ಕೂಡಿದವನಾಗಿ ರಾಮಚಂದ್ರನನ್ನ ಹೇಳ್ತಾ ಇರೋದು. ಧೂಮ್ರಹ ಅಂದ್ರೆ ಧೂಮದಂತೆ. ಧೂಮಾಯಮಾನೋದ್ಧತ ಧೂಳಿ ಧೂಮ್ರಹ, ಧೂಳಿನಂತೆ ಎದ್ದಿರುವ, ಅತಿ ಎತ್ತರಕ್ಕೆ ಹಾರಿರುವ ಹೊಗೆಯ ಸ್ವರೂಪದಲ್ಲಿರುವಂತಹ ಬಣ್ಣದವನು ಧೂಳಿ ಧೂಮ್ರಹ. ವಿಸೃತ್ವರಹ, ವಿಶೇಷವಾಗಿ ಎಲ್ಲೆಡೆ ಹಬ್ಬುವ ಸ್ವಭಾವವುಳ್ಳದ್ದು ಧೂಮಕ್ಕೆ. ಹಾಗೆ ಈ ಸೈನ್ಯವು ಕೂಡ ತುಂಬಾ ಕಡೆಗೆ ವ್ಯಾಪಿಸಿಕೊಂಡು ಬಿಟ್ಟಿದೆ. ಅವನು ಒಟ್ಟು 36,000 ಅಕ್ಷೋಹಿಣಿ ಸೈನ್ಯವನ್ನ ಈಗ ಯುದ್ಧಕ್ಕಾಗಿ ಸನ್ನದ್ಧಗೊಳಿಸಿದ್ದಾನೆ. ಅವುಗಳು ಮುಗಿ ಬೀಳ್ತಾ ಇವೆ. ಅದು ಹೇಗ್ ಕಾಣ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮಹೋಘ ಸಂಘಾಹ, ಸೈನ್ಯದ ದೊಡ್ಡ ಸಂಖ್ಯೆಯ ಸಮೂಹವು ಪ್ರಳಯ ಕಾಲವನ್ನ ಸಂವರ್ತಕೋ ವಹ್ನಿರಿವ ಉದದೀಪಿ, ಪ್ರಳಯ ಕಾಲದ ಬೆಂಕಿಯಂತೆ ಜೋರಾಗಿ ಉರಿಯತೊಡಗಿತು. ಅಂದ್ರೆ ಆ ಇಡೀ ಸೈನ್ಯದ ಕೈಯಲ್ಲಿ ಇರುವ ಆಯುಧಗಳು, ಅವುಗಳು ಬರ್ತಾ ಇರುವ ವೇಗ, ಅದರಿಂದ ಆಗುವ ಸದ್ದು ಮತ್ತು ಅವುಗಳ ಬಣ್ಣ, ಅದರಿಂದಾಗಿ ಅದು ಹೇಗ್ ಕಾಣ್ತಾ ಇದೆ. ಧೂಳು ಆಗಸಕ್ಕೆ ಎದ್ರೆ ಅವುಗಳ ನಡುವೆ ಮಿಂಚು ಹೊಡೆದಾಗ ಹೇಗೆ ಆ ಇಡೀ ಮೋಡದ ರಾಶಿ ಅನ್ನೋದು ಬೆಳಕಿನಂತೆ ಕಾಣುತ್ತೋ, ಪ್ರಳಯ ಕಾಲದ ಬೆಂಕಿಯಂತೆ ನೀವು ಈ ಬೆಟ್ಟ ಸೀಳಿದಾಗ ಅಥವಾ ಒಳಗಿನಿಂದ ವಾಲ್ಕೆನೋ ಸಿಡಿಜ್ವಾಲೆ, ಜ್ವಾಲಾಮುಖಿ ಎದ್ದಾಗ ಅದು ಮೇಲ್ಗಡೆ ಕಪ್ಪು ಕಪ್ಪು ಕಾಣಿಸ್ತಾ ಇರುತ್ತೆ ಅದು ಹರಿದು ಬರುವಾಗ. ಅದರ ಒಳಗೆ ಬೆಂಕಿಯೇ ಕರಗಿ, ಲೋಹಗಳೇ ಕರಗಿ ಸುಡ್ತಾ ಇರುತ್ತೆ. ಆತರ ಇದು ಸಾಂವರ್ತಕ ಅಗ್ನಿ ಅಂತಂದ್ರೆ ಧೂಳಿನ ಮಧ್ಯದಲ್ಲಿ ಕಾಣದಂತಹ ಬೆಂಕಿ ಎಲ್ಲೆಡೆ ಎಲ್ಲವನ್ನು ನುಗ್ಗಿ ಸುಡ್ತಾ ಇದೆ ಅನ್ನುವ ಹಾಗೆ ಈ ಸೈನ್ಯ ಹೊರಟಿದೆ. ಜ್ವಾಜ್ವಲ್ಯಮಾನೋಜ್ವಲ ಹೇತಿ ಲೀಲಃ, ಜ್ವಲ ಜೋರಾಗಿ ಇನ್ನು ಹೆಚ್ಚು ಹೆಚ್ಚು ಉರಿಯುತ್ತಿರುವಂತಹ ಸ್ವಭಾವದ ಬೆಂಕಿಯ ಹೊಳಪಿನಿಂದ ಕೂಡಿದ ಆಯುಧಗಳನ್ನು ಹಿಡಿದು ಓಡಾಡುತ್ತಿರುವ ಧೂಮಾಯಮಾನೋದ್ಧತ ಧೂಳಿ ಧೂಮ್ರಹ, ವ್ಯಾಪಿಸಿದಂತ ಅಂದ್ರೆ ಎಲ್ಲೆಡೆ ತುಂಬಿಕೊಂಡಿರುವಂತಹ ಮೇಲಕ್ಕೆ ಮೇಲಕ್ಕೆ ನೀವು ಈ ಬಾಂಬ್ ಸಿಡಿಯುವಾಗ ಅದು ಧೂಳು ಹೇಗೆ ಕಾಣುತ್ತೆ ಅಂತ ನಿಮಗೆ ಗೊತ್ತು. ನುಗ್ಗಿ ನುಗ್ಗಿ ಬಂದ ಹಾಗೆ ಕಾಣ್ತಾ ಇರುತ್ತೆ. ಅಂತಹ ಧೂಳಿನ ಧೂಸರ ಬಣ್ಣದ ಮುಗಿ ಬಿದ್ದಂತೆ ರಾಶಿ ರಾಶಿ ಕಾಣಿಸ್ತಾ ಇದೆ. ವಿಸೃತ್ವರ ಅಂತಂದ್ರೆ ವಿಸ್ತೃತವಾದ, ಎಲ್ಲ ಕಡೆಗೆ ಹಬ್ಬುವ ಗುಣವುಳ್ಳದ್ದು ಅಂತ ಅರ್ಥ. ಈ ಸೈನ್ಯ ಸುಮ್ನೆ ಒಂದೇ ಕಡೆ ಮುದ್ದೆ ಅಂತ ಬೀಳ್ತಾ ಇಲ್ಲ. ಅದು ಎಲ್ಲಿ ಇಳಿಯಿತೋ ಅದರ ಆ ಕಡೆ ಈ ಕಡೆ ಎಲ್ಲಾ ಕಡೆ ವ್ಯಾಪಿಸಿಕೊಂಡು ನಿಲ್ತಾ ಇದೆ. ಅಂತ ಮಹಾ ಸೈನ್ಯದ ಸಮೂಹ ಪ್ರಳಯ ಕಾಲದ ಬೆಂಕಿಯ ಉರಿಯಂತೆ ಎಲ್ಲೆಡೆ ಹಬ್ಬಿ ನಿಂತಿದೆ. ಅಷ್ಟು ದೊಡ್ಡ ಸೈನ್ಯ ಇಡೀ ಶತ್ರುಗಳ ಸೈನ್ಯವನ್ನ, ಕಪಿಗಳ ಸೈನ್ಯವನ್ನ ನಡುಗಿಸುವಂತೆ ಬರ್ತಾ ಇದೆ. ಸೈನ್ಯ ಸಂಘದ ಕೈಯಲ್ಲಿರುವ ಆಯುಧಗಳು ಅದು ಬೆಂಕಿಯ ಜ್ವಾಲೆಯಂತೆ ಅಲ್ಲಲ್ಲಿ ಏಳುತ್ತಾ ಇದೆ. ಈ ಕೆಂಪು ಮತ್ತೆ ಕಪ್ಪು ಮಿಕ್ಸ್ ಆದ್ರೆ ಅದೊಂಥರ ಧೂಮ್ರ ಬಣ್ಣ. ಆ ಬಣ್ಣದಿಂದ ಎಲ್ಲೆಡೆ ಹಬ್ಬುತ್ತಾ ಇರುವ ಸೈನ್ಯದ ರಾಶಿಯನ್ನ ಹೊಗಳುತ್ತಾ ಇದ್ದಾರೆ.
ಇಲ್ಲಿರುವಂತದ್ದು ಎಲ್ಲವೂ ಕೂಡ ಪುಲ್ಲಿಂಗ ಪ್ರಥಮ ಏಕ. ಉತ್ಕೃಷ್ಟತೆಯ ಜ್ವಲಂತೀತಿ ಜುಜ್ವಾಲಾಹ. ಜುಜ್ವಾಲಾಹ ಅಂದ್ರೆ ಅದೇ ಸ್ವಭಾವ ಉಳ್ಳದ್ದಾದಾಗ ಜಾಜ್ವಲ್ಯಮಾನಾಹ ಅಂದ್ರೆ ಶಾನಚ್ ಪ್ರತ್ಯಯ ಬರುತ್ತೆ. ಜಾಜ್ವಲ್ಯಮಾನಾಹ ಹೇತಯಃ ತಾಭಿಃ ಜಾಜ್ವಲ್ಯಮಾನ ಹೇತಯಃ ಜಾಜ್ವಲ್ಯಮಾನ ಹೇತಿಭಿಃ ಲೀಲಾ ವಿಲಾಸಃ. ಹೇತಿಭಿಃ ಲೀಲಾ ವಿಲಾಸಃ ಜಾಜ್ವಲ್ಯಮಾನ ಮಾನೋಜ್ವಲ ಹೇತಿಲೀಲಃ. ಲೀಲಾ ಯಸ್ಯ ಸಹ ಲೀಲಾ ಅಂತ ಆಗುತ್ತೆ. ಅತಿಶಯೇನ ಜ್ವಲಂತೀತಿ ಜಾಜ್ವಲ್ಯಮಾನ ಅಂತ ಅದನ್ನ ಬಿಡಿಸ್ಕೊಳ್ಬೇಕು. ಉಜ್ವಲ ಜ್ವಲಂತಿ ಉಜ್ವಲ ಹೇತಿಲೀಲಾ ಯಸ್ಯ ಸಹ ಜಾಜ್ವಲ್ಯಮಾನೋಜ್ವಲ ಹೇತಿಲೀಲಾ. ಧೂಮಾಯಮಾನಾಃ ಧೂಮವದಾಚರಂತಿ ಇತಿ ಧೂಮಾಯಮಾನ. ಧೂಮಾಯಮಾನಾಃ ಉದ್ಧತಾಃ ಯಾ ಧೂಳಯಃ ಧೂಮಾಯಮಾನೋದ್ಧತ ಧೂಳಯಃ ಧೂಳಿಭಿಃ ಧೂಮ್ರಃ ಧೂಳಿ ಧೂಮ್ರಃ. ಅದು ಸೈನ್ಯಕ್ಕೆ ವಿಶೇಷಣ. ಅಂದ್ರೆ ಸಾಮರ್ಥಕ ಮತ್ತು ಸೈನ್ಯ ಒಂದು ಮಾಡಿ ರೂಪಕದಂತೆ ಹೇಳ್ತಾ ಇದೆ. ಮಹೋಘಾನಾಂ ಸಂಘಃ ಮಹೋಘ ಸಂಘಃ ಸೈನ್ಯಾನಾಂ ಮಹೋಘ ಸಂಘಃ ಸೈನ್ಯ ಮಹೋಘ ಸಂಘಃ ಸಂವರ್ತೆ ಭವತಿ ಇತಿ ಸಾಮರ್ಥಕಃ ಉದದೀಪಿ. ಇದು ದೀಪಿ ದೀಪ್ತವು ಅನ್ನೋದ್ರ ಲುಂಗ್ ಲಕಾರ ಪ್ರಥಮ ಪುರುಷ ಏಕವಚನ ಉದದೀಪಿ ಅಂತ ರೂಪ. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ತುಂಬಾ ವರ್ಣನೆಯ ಶ್ಲೋಕ ಆದ್ರಿಂದಾಗಿ ಜಾಸ್ತಿ ವಿವರಣೆ ಬೇಕಾಗುತ್ತೆ. ಮೇಘ ಹೇಳಿ. ಉನ್ಮೂಲಯಂತಿ ಸಕಲಾಂಶ್ಚ ಸಾಲಾನ್ ಉನ್ಮೂಲಯಂತಿ ಸಕಲಾಂಶ್ಚ ಸಾಲಾನ್ ಉನ್ಮೂಲಯಂತಿ ಸಕಲಾಂಶ್ಚ ಸಾಲಾನ್ ನಿಮೀಲಯಂತಿ ಸಕಲಾಂಶ್ಚ ಲೋಕಾನ್ ನಿಮೀಲಯಂತಿ ಸಕಲಾಂಶ್ಚ ಲೋಕಾನ್ ನಿಮೀಲಯಂತಿ ಸಕಲಾಂಶ್ಚ ಲೋಕಾನ್ ಸಾವಾಹಿನಿ ವಾನರವಾಹಿನೀಂ ದ್ರಾಕ್ ಸಾವಾಹಿನಿ ವಾನರವಾಹಿನೀಂ ದ್ರಾಕ್ ಸಾವಾಹಿನಿ ವಾನರವಾಹಿನೀಂ ದ್ರಾಕ್ ಚಿಕ್ಷೇಪವಾತ್ಯೇವ ವಿಶೀರ್ಣ ಪರ್ಣಂ ಚಿಕ್ಷೇಪವಾತ್ಯೇವ ವಿಶೀರ್ಣ ಪರ್ಣಂ ಚಿಕ್ಷೇಪವಾತ್ಯೇವ ವಿಶೀರ್ಣ ಪರ್ಣಂ. ಸಾಲಾನ್ ಸಕಲಾನ್ ಉನ್ಮೂಲಯಂತಿ ಸಕಲಾನ್ ಲೋಕಾನ್ ನಿಮೀಲಯಂತಿ ವಾನರವಾಹಿನಿ ದ್ರಾಕ್ ಕೂಡಲೇ ಸಾವಾಹಿನಿ ವಾನರವಾಹಿನೀಂ ವಿಶೀರ್ಣಪರ್ಣಂ ಇವ ಚಿಕ್ಷೇಪ. ವಿಶೀರ್ಣಪರ್ಣಂ ವಾತ್ಯೇವ ಚಿಕ್ಷೇಪ. ಗಾಳಿ ಬೀಸಿದಾಗ ತರಗೆಲೆ ಒಂದು ಅನಾಯಾಸವಾಗಿ ಹೇಗೆ ಉದುರಿ ಹೋಗುತ್ತೋ ಹಾಗೆ ಈ ರಾಕ್ಷಸರ ಸೈನ್ಯ ವಾನರರ ಸೈನ್ಯವನ್ನು ಬುಡಸಹಿತ ಮರಗಳನ್ನ ಕಿತ್ತುಕೊಳ್ತಾ ಇದ್ದಂತಹ ಕಪಿಗಳನ್ನು, ಅದರ ಮರಗಳನ್ನು, ಲೋಕಗಳೆಲ್ಲವನ್ನೂ ಕೂಡ ಈ ಧೂಳು ಬಂದ್ರೆ ಕಣ್ಣು ಮುಚ್ಕೊಳ್ತಾವಲ್ಲ, ನಿಮೀಲಯಂತಿ ಸಕಲಾಂಶ್ಚ ಲೋಕಾನ್ ಕಣ್ಣು ಮುಚ್ಚಿರುವ ಸಕಲ ಲೋಕಗಳನ್ನು ಬೇರು ಸಹಿತ ಕಿತ್ತು ತೆಗೆಯುತ್ತಿರುವಂತಹ ಕಪಿಗಳು ಕಿತ್ತು ತೆಗೆಯುತ್ತಿರುವಂತಹ ಸಾಲದ ಮರಗಳನ್ನು ಮತ್ತು ವಾನರರ ಸೈನ್ಯ ಸಮೂಹವನ್ನು ರಾಕ್ಷಸರ ಸೈನ್ಯವು ಕೂಡಲೇ ಗಾಳಿ ಬೀಸಿದಾಗ ಹೇಗೆ ವಿಶೀರ್ಣ ಪತ್ರವನ್ನ ಚಿಕ್ಷೇಪ
ತಥಾ ಚಿಕ್ಷೇಪ. ಗಾಳಿ ಬೀಸಿದೊಡನೆ ಹೇಗೆ ಎಲೆ ಅನಾಯಾಸವಾಗಿ ಉದುರಿ ಬೀಳುತ್ತೋ ಹಾಗೆ ಕಪಿ ಸೈನ್ಯವನ್ನ ಕ್ಷಣ ಮಾತ್ರದಲ್ಲಿ ಅದಿನ್ನೂ ಟಚ್ಚೇ ಮಾಡಿಲ್ಲ, ಗಾಳಿಗೆನೆ ಹಿಂದೆ ಸರಿಯುವ ಹಾಗೆ, ದೂರಕ್ಕೆ ಚೆಲ್ಲುವ ಹಾಗೆ, ಎಲ್ಲಿಗೋ ತಳ್ಳುವ ಹಾಗೆ ದೂಡಿ ತನ್ನ ಸ್ಥಾನದಿಂದ ಪತನಗೊಂಡಿತು ಅಥವಾ ಹಿಂದಕ್ಕೆ ಸರಿಯಿತು. ಉನ್ಮೂಲಯಂತಿ ಸ್ತ್ರೀಲಿಂಗ ಪ್ರಥಮ ಏಕ, ಬುಡ ಸಹಿತ ಕೀಳುತ್ತಿರುವಂತಹ. ಸಾಲಾನ್ನು ಉನ್ಮೂಲಯಂತಿ, ಮರಗಳನ್ನೆಲ್ಲ ಕಿತ್ಕೊಂಡು ಬಿಡ್ತಾ ಇದೆ ಅವರ ಕೈಲಿದ್ದಿದ್ದು. ಲೋಕಗಳ ಕಣ್ಣಲ್ಲೆಲ್ಲ ಮುಚ್ಚುತ್ತಾ ಇದೆ. ವಾನರರ ಕಪಿಯನ್ನು ಹಿಂದಕ್ಕೆ ಸರಿಸ್ತಾ ಇದೆ, ತಳ್ತಾ ಇದೆ, ಎಸಿತಾ ಇದೆ, ತರಗೆಲೆಯನ್ನ ಎಸೆದ ಹಾಗೆ. ಸಕಲಾನ್ ಲೋಕಾನ್ ಎರಡೂ ಕೂಡ ದ್ವಿತೀಯ ವಿಭಕ್ತಿ ಬಹುವಚನ. ಚ ಅವ್ಯಯ. ನಿಮೀಲಯಂತಿ ಶತ್ರು ಪ್ರತ್ಯಯಾಂತವಾದ ಶಬ್ದ ಸ್ತ್ರೀಲಿಂಗ ಪ್ರಥಮ ಏಕ. ಸಕಲಾನ್ ಲೋಕಾನ್ ಮತ್ತೆ ಸೇಮ್. ಸಾವಾಹಿನಿ ಎರಡು ಸ್ತ್ರೀಲಿಂಗ ಪ್ರಥಮ ಏಕ. ವಾನರಾಣಾಂ ವಾಹಿನಿ ವಾನರವಾಹಿನಿ ತಾಂ ವಾನರವಾಹಿನಿ ದ್ವಿತೀಯ ಏಕ. ದ್ರಾಕ್ ಅವ್ಯಯ ಕೂಡ್ಲೆ ಅಂತ ಅರ್ಥ. ಚಿಕ್ಷೇಪ ಕ್ಷಿಪು ನಿರಸನೆ. ಲಿಟ್ ಪ್ರಥಮ ಏಕ. ವಾತಿ ಏವ ಆ ಬೀಸುವುದರೊಳಗಾಗಿ. ವಾತ್ಯೇವ ವಾತಿ ಸತಿ ಬೀಸುತ್ತಿರಲಾಗಿ, ಬೀಸುತ್ತಿರುವ ಹೊತ್ತಿಗಾಗಿಯೇ ಹೊತ್ತಿನಲ್ಲೇ. ವಿಶೀರ್ಣ ಪತ್ರಂ ವಿಶೀರ್ಣಂ ಚ ತತ್ ಪತ್ರಂಚ ವಿಶೀರ್ಣ ಪತ್ರಂ ಉದುರಿದ ಎಲೆಯಂತೆ. ವಾತ್ಯೇವ ವಿಶೀರ್ಣ ಪತ್ರಂ. ನೆಕ್ಸ್ಟ್ ಮುಂದಿನ ಶ್ಲೋಕ. ಮಂಜುಳಾ ಅವ್ರು ಹೇಳಿ. ಚಿನ್ನೇಶು ಭಿನ್ನೇಶು ಇಲ್ವಾ? ಕೃಷ್ಣ ಅವರು ಹೇಳಿ. ದೀಪ ಅವರು ಹೇಳಿ. ಚಿನ್ನೇಷು ಭಿನ್ನೇಷು ನಿಪಾತಿತೇಷು 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 ವಿದ್ರಾವಿತೇಷು 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 ಆಕುಲಿತೇಷು ಭೂಯಃ ಆಕುಲಿತೇಷು ಭೂಯಃ ಆಕುಲಿತೇಷು ಭೂಯಃ. ಸೈನ್ಯೇಷು ಸೈನ್ಯ ಸೈನ್ಯೇಷು ಸೈನ್ಯ ಸೈನ್ಯೇಷು ಸೈನ್ಯ ಪ್ರಭವೋಭ್ಯುಯುಧ್ಯನ್ ಪ್ರಭಯೋಭ್ಯುಧ್ಯನ್ ಪ್ರಭಯೋಭ್ಯುಧ್ಯನ್ ಸುಗ್ರೀವ ನೀಲಾಂಗದ ಸುಗ್ರೀವ ನೀಲಾಂಗದ ಸುಗ್ರೀವ ನೀಲಾಂಗದ ಪೂರ್ವಕಾಸ್ತಾಂ ಪೂರ್ವಕಾಸ್ತಾಂ ಪೂರ್ವಕಾಸ್ತಾಂ. ಕೆಲವರು ಚಿನ್ನೇಷು ಭಿನ್ನೇಷು ನಿಪಾತಿತೇಷು ವಿದ್ರಾವಿತೇಷು ಆಕುಲಿತೇಷು ಭೂಯಃ. ಮತ್ತೆ ಸೈನ್ಯೇಷು ಸೈನ್ಯ ಪ್ರಭವಃ ಸೈನ್ಯದ ಪ್ರಭುಗಳಾದ ಸುಗ್ರೀವ ನೀಲ ಅಂಗದ ಪೂರ್ವಕಾಹ ತಾಂ ಅಭ್ಯಯುಧ್ಯನ್. ತಾಂ ಅಂದ್ರೆ ಆ ಸೇನೆಯನ್ನು, ಸೈನ್ಯದ ರಾಶಿ ಇವರ ಮೇಲೆ ನುಗ್ಗುವಷ್ಟರಲ್ಲಿ ಎಷ್ಟೋ ಇವರ ಕೈಯಲ್ಲಿದ್ದ ಆಯುಧಗಳು, ಮರಗಳು, ಅದರ ಸುತ್ತಮುತ್ತ ಇದ್ದ ಇನ್ನು ಉಳಿದ ಸಂಗ್ರಹ ಮಾಡಿಕೊಂಡ ಮರದ ದಿಮ್ಮಿಗಳೆಲ್ಲವೂ ಸೈನ್ಯದ ಜೊತೆಗೇನೆ ಕೆಲವು ಚಿನ್ನವಾದವು, ಕೆಲವು ಭಿನ್ನವಾದವು, ಅಂದ್ರೆ ಕೆಲವು ಸೀಳಿ ಹೋದ್ವು, ಕೆಲವು ಎಲ್ಲಗೂ ಒಡೆದು ಹೋದ್ವು, ಕೆಲವು ಬಿದ್ದು ಹೋದ್ವು, ಕೆಲವು ಓಡಿ ಹೋದ್ವು. ಅಂದ್ರೆ ಕಪಿಗಳೆಲ್ಲ ಓಡಿ ಹೋದ್ರು ಸೈನ್ಯದಲ್ಲಿ, ಕೆಲವರು ಬಿದ್ದು ಹೋದ್ರು, ಕೆಲವರು ಭಯಪಟ್ರು ಆಕುಲಿತೇಶು, ಕೆಲವರು ಕಂಗಾಲಾದ್ರು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಭೂಯ ಮತ್ತೆ
ಭೂಯಃ ಚಿನ್ನೇಷು ಭೂಯಃ ಭಿನ್ನೇಷು ಭೂಯಃ ನಿಪಾತಿತೇಷು ಭೂಯಃ ವಿದ್ರಾವಿತೇಷು. ಏನದು? ಸೈನ್ಯೇಷು. ಸೈನ್ಯವು ಹೀಗೆ ಚಿನ್ನ ಭಿನ್ನವಾಗಲು, ಸೈನ್ಯ ಪ್ರಭವ, ಸೈನ್ಯದ ಒಡೆಯರಾದಂತಹ, ಪ್ರಭು ಅಂದ್ರೆ ನಾಯಕರು, ಸೈನ್ಯ ಪ್ರಭವ, ಸೈನ್ಯದ ಪ್ರಭುಗಳಾದ ಸುಗ್ರೀವ, ನೀಲ, ಅಂಗದ ಮೊದಲಾದವರೆಲ್ಲರೂ ಕೂಡ, ಪೂರ್ವಕಾಹ ಮೊದಲಾದ ಎಲ್ಲರೂ ಕೂಡ, ತಾಂ ಆ ಸೈನ್ಯವನ್ನು, ಅಭ್ಯಯುಧ್ಯನ್ ಪ್ರತಿಯುದ್ಧಗೈದರು, ಅಭಿಮುಖವಾಗಿ ಅದಕ್ಕೆ ಎದೆ ಕೊಟ್ಟು ನಿಂತರು. ಅಭಿ ಅಂದ್ರೆ ಅಭಿಮುಖ, ಅಭಿಮುಖವಾಗಿ ಹೋರಾಡಿದ್ರು. ಎಲ್ಲ ಸಪ್ತಮಿ ವಿಭಕ್ತಿ ಬಹುವಚನ. ಛಿನ್ನೇಷು ಭಿನ್ನೇಷು ನಿಪಾತಿತೇಷು ವಿದ್ರಾವಿತೇಷು ಆಕುಲಿತೇಷು ಸೈನ್ಯೇಷು ಎಲ್ಲ. ಭೂಯಃ ಅದು ಅವ್ಯಯ, ಮತ್ತೆ ಅಂತ. ಸೈನ್ಯ ಪ್ರಭವ, ಸೈನ್ಯಾನಾಂ ಪ್ರಭು, ಸೈನ್ಯ ಪ್ರಭು, ಅದು ಸೈನ್ಯಾನಾಂ ಪ್ರಭವ, ಸೈನ್ಯ ಪ್ರಭವ, ಉಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಅಯುಧ್ಯನ್ ಲಂಗ್ ಪ್ರಥಮ ಏಕ. ಸುಗ್ರೀವ ನೀಲ ಅಂಗದ ಪೂರ್ವಕ, ಸುಗ್ರೀವಶ್ಚ ನೀಲಶ್ಚ ಅಂಗದಶ್ಚ ಸುಗ್ರೀವ ನೀಲಾಂಗದಾಹ. ಸುಗ್ರೀವ ನೀಲಾಂಗದಾಹ ಪೂರ್ವಂ ಯೇಷಾಂತೆ ಸುಗ್ರೀವ ನೀಲಾಂಗದ ಪೂರ್ವಕಾಹ. ಪುಲ್ಲಿಂಗ ಪ್ರಥಮ ಬಹು. ತಾಂ ದ್ವಿತೀಯ ಏಕ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.